ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರುವಂಥ ಒಂದು ಈಸಿಯಾಗಿ ಹಾಕ್ಬೋದಾದಂಥ ಒಂದು ಬಾರ್ಡರ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 3mm ಸೈಜ್ದು ಮೆಟಲ್ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನೀಡಲ್ನ ಬಟನ್ 0.75mm ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ನಾನೀಗ ಹಾಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಒಂದು ಚೈನನ್ನು ನಾನು ಹಾಕೋತೀನಿ. ಸೊ ಚೈನ್ ಹಾಕೊಂಡ್ಮೇಲೆ ನೀಡಿಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಅರ್ಧ ಸೆಂಟಿಮೀಟರ್ ಗ್ಯಾಪ್ ಅಷ್ಟು ಜಾಗ ಬಿಟ್ಟು ನೀಡಲ್ನ ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬರ್ತೀನಿ. ಹಾಗೆ ದಾರಾನ ನೀಡಲ್ ಮೇಲೆ ಇಟ್ಕೋತೀನಿ. ಈಗ ಮತ್ತೆ ನೀಡಲ್ ಮೇಲೆ ಇನ್ನೊಂದು ಸರಿ ದಾರಾನ ಸುತ್ತಕೊಂಡು ಅದೇ ಜಾಗದಲ್ಲಿ ನೀಡಲ್ನ ಹಾಕ್ತೀನಿ. ದಾರಾನ ಎಳ್ಕೊಂಡು ಬಂದು ನೀಡಲ್ ಮೇಲೆ ಹಾಗೆ ಇಟ್ಕೋತೀನಿ. ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ನ ತೂರಿಸಿ ದಾರಾನ ಎಳ್ಕೊಂಡು ಬಂದು ಈ ಥರ ಇಟ್ಕೋತೀನಿ. ಸೊ 3 ಸರಿ ಈ ಥರ ಮಾಡ್ತೀನಿ. ಈಗ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಆ 6 ಎಳೆ ಒಳಗಡೆನೂ ದಾರಾನ ಎಳ್ಕೊಂಡು ಬರ್ತೀನಿ. ಲಾಕ್ ಮಾಡ್ಕೋತೀನಿ. ಈಗ ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಾವೀಗ ಲಾಕ್ ಮಾಡೋ ಸ್ಟಿಚ್ಚಲ್ಲೇ ವರ್ಕ್ ಮಾಡಬೇಕು. ಈಗ ಲಾಕ್ ಮಾಡಿರೋ ಸ್ಟಿಚ್ ಒಳಗಡೆ ನೀಡನ್ನು ಹಾಕಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಸೊ ನೀವು ಇದನ್ನು ಸ್ವಲ್ಪ ಲೂಸಾಗಿ ಹಾಕ್ಕೊಂಡಷ್ಟು ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನೋಡಿ, ಈ ಥರ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ, ಅಥವಾ ಸಿಂಗಲ್ ಕ್ರೋಶೆ ಅಂತ ಕೂಡ ಹೇಳ್ಬೋದು. ಇದೇ ರೀತಿ ಅದೇ ಲಾಕ್ ಮಾಡಿರೋ ಸ್ಟಿಚ್ಚಲ್ಲೇ ನಾನೀಗ 6 ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ 7 ಕೂಡ ಹಾಕ್ಕೋಬೋದು. ನೀವು ಸ್ಟಿಚ್ಚು ಕಂಪ್ಲೀಟಾಗಿ ಸಿಂಗಲ್ ಕ್ರೋಶೆಯಲ್ಲಿ ಕವರ್ ಆಗೋವರೆಗೂ ನೀವು ಹಾಕ್ಕೊಳ್ಳಿ. 6 ಆದರೂ ಆಗ್ಬೋದು, 7 ಆದರೂ ಆಗ್ಬೋದು. ನಾನು ಈಗ 4 ಹಾಕ್ಕೊಂಡಿದ್ದೀನಿ. ಈಗ 5ನೇದು ಹಾಕ್ತಾಯಿದ್ದೀನಿ. ನೋಡೋಣ ಸ್ಟಿಚ್ಚಲ್ಲಿ ಎಷ್ಟು ಹಿಡಿಸುತ್ತೆ ಅಂತ. ಈಗ 6 ಹಾಕ್ಕೋತಾ ಇದ್ದೀನಿ. 6 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ನಾನು 7 ಹಿಡಿಸ್ತಾ ಇದೆ. ಸೊ ಇನ್ನೊಂದು ಎಕ್ಸ್ಟ್ರಾ ಕೂಡ ಹಾಕ್ಕೋತೀನಿ. ಈ ಥರ 7 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳಿ. ಆದರೆ ಫಸ್ಟ್ ಡಿಸೈನಲ್ಲಿ ಏನು ಹಾಕ್ಕೋತೀರಾ ಅದನ್ನೇ ಎಲ್ಲ ಡಿಸೈನ್ಗೂ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ನೋಡಿ, ಈ ಥರ ಒಂದು ಕ್ಯೂಟಾಗಿರೋ ಅಂಥ ಒಂದು ಫ್ಲವರ್ ಡಿಸೈನ್ ಬರುತ್ತೆ. ಇದಕ್ಕೆ ನೀವು ಸ್ವಲ್ಪ ವೇರಿಯೇಷನ್ಸ್ ಕೂಡ ಬೇಕಾದರೆ ಮಾಡ್ಕೋಬೋದು. ಆದರೆ ಈ ಡಿಸೈನ್ಗೆ ಎಲ್ಲೂ ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಇರಲ್ಲ. ನಾನು ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ದಾರಾನ ಮೇಲಕ್ಕೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ಈಗ ನಾನು ನೆಕ್ಸ್ಟ್ ಫ್ಲವರ್ನ ವರ್ಕ್ ಮಾಡ್ತೀನಿ. ಇನ್ನೊಂದು ಸರಿ ತೋರಿಸ್ತೀನಿ, ನೋಡಿ ನಿಧಾನಾಗಿ. ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು 1/2 ಸೆಂಟಿಮೀಟ್ರ್ ಅಷ್ಟು ಗ್ಯಾಪ್ ಬಿಟ್ಟು ಅಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಥ್ರೆಡ್ಡನ್ನು ಹಾಗೆ ಇಟ್ಕೋಬೇಕಾಗತ್ತೆ. ಈಗ 2 ಎಳೆ ದಾರ ಇರುತ್ತೆ. ಮತ್ತು ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಅದೇ ಜಾಗದಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು ಇಟ್ಕೋಬೇಕಾಗತ್ತೆ. ಮತ್ತು ಅದೇ ಜಾಗದಲ್ಲಿ ಇನ್ನೂ ಒಂದು ಸಾರಿ ದಾರಾನ ಎಳ್ಕೊಂಡು ಬಂದು ಇಟ್ಕೋಬೇಕಾಗತ್ತೆ. ಸೊ ಟೋಟಲಿ 6 ಎಳೆ ಆಗುತ್ತೆ. 6 ಎಳೆ ಒಳಗಡೆನೂ ದಾರಾನ ಪಾಸ್ ಮಾಡಿಕೊಂಡು ಹೊರಗಡೆ ಎಳ್ಕೋಬೇಕಾಗತ್ತೆ. ಈಗ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಲಾಕ್ ಮಾಡಿರೋ ಸ್ಟಿಚ್ ಏನಿದೆ ಅದ್ರ ಒಳಗಡೆ ನಾವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಬೇಕಾಗತ್ತೆ. ನಾನು ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಆ ಸ್ಟಿಚ್ ಲಾಕ್ ಮಾಡಿರೋ ಸ್ಟಿಚ್ ಏನಿರುತ್ತೆ ಅದ್ರ ಒಳಗಡೆ ನಾವು ನೀಡನ್ನು ಹಾಕಿ ದಾರಾನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಾವು ಆ ಲಾಕ್ ಮಾಡಿರೋ ಸ್ಟಿಚ್ಚಲ್ಲಿ 7 ಟೈಮ್ಸ್ ಲಾಕ್ ಮಾಡ್ಕೋಬೇಕಾಗತ್ತೆ. ಆಗ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದು ಸಿಂಪಲ್ಲಾಗಿ ಹಾಕ್ಬೋದಾದಂಥ ಡಿಸೈನು. ಇವನ್ ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನ್ ಅಂತ ಕೂಡ ಹೇಳ್ಬೋದು. ಹೊಸದಾಗಿ ಯಾರೆಲ್ಲ
ಕ್ರೋಶ ಹಾಕೋಕ್ಕೆ ಕಲಿತಾ ಇದ್ದಾರೆ, ಈ ಥರ ಡಿಸೈನ್ಸ್ನ ನೀವು ಈಸಿಯಾಗಿ ಟ್ರೈ ಮಾಡ್ಬೋದು. ಇದಕ್ಕೆ ಎಲ್ಲೂ ಕುಚ್ಚು ಕಟ್ಟೋಕ್ಕೆ ನಾನು ಪ್ರೊವಿಷನ್ ಮಾಡ್ತಾಯಿಲ್ಲ, ಬೇಕಾದರೆ ಮಾಡ್ಕೋಬೋದು. ಇದೇ ರೀತಿ ಒಂದು 3 ಫ್ಲವರ್ಸ್ನ ವರ್ಕ್ ಮಾಡಿ ಆಮೇಲೆ ಕ್ಲಾತ್ಗೆ ಒಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ 4 ಚೈನನ್ನು ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ ಮತ್ತೆ ಫ್ಲವರ್ಸ್ನ ವರ್ಕ್ ಮಾಡ್ಬೋದು. ಆವಾಗ ಆ 4 ಚೈನ್ ಏನು ಹಾಕ್ಕೊಂಡಿರ್ತೀರ ಅದ್ರ ಒಳಗಡೆ ಕುಚ್ಚನ್ನು ಕಟ್ಕೋಬೋದು. ಈ ಡಿಸೈನು ಸ್ಯಾರಿ ಎಡ್ಜ್ಗೆ ತುಂಬ ಕ್ಲೋಸಾಗಿ ಸಣ್ಣದಾಗಿ ಒಂದು ಬಾರ್ಡ್ರ್ ಥರ ಬರುತ್ತೆ. ಈಗ ನಾನು ದಾರನ ಮೆಲುಕೆ ಮಾಡಿ ಇದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೀಡ್ ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ನೆಕ್ಸ್ಟ್ ಫ್ಲವರ್ನ ಹಾಗೆ ಕೂಡ ಕಂಟಿನ್ಯೂ ಮಾಡ್ಬೋದು. ನಾನು ಒಂದು ಫ್ಲವರ್ಗೂ ಇನ್ನೊಂದು ಫ್ಲವರ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಬೇಡ ಅಂದರೆ ಒಂದು ಚೈನನ್ನು ಹಾಕ್ಕೊಂಡು ಈ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡ್ಬೋದು. ಈ ಮೈಸೂರು ಸಿಲ್ಕ್ ಸ್ಯಾರೀಸು ಮತ್ತು ಸಿಂಪಲ್ ಆಗಿರೋ ಅಂಥ ಸ್ಯಾರೀಸ್ ಇರುತ್ತಲ್ಲ, ಆ ಥರ ಸ್ಯಾರೀಸ್ಗೆ ಈ ಥರ ಡಿಸೈನು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈಗ ಕೆಲವರು ಕುಚ್ಚು ಬೇಡ ಅಂತಲೇ ಹೇಳ್ತಾರೆ, ಬರೀ ಬಾರ್ಡರ್ ಡಿಸೈನ ಪ್ರಿಫರ್ ಮಾಡ್ತಾರೆ, ಯಾಕೆಂದರೆ ಮೇಂಟೆನೆನ್ಸ್ ಫ್ರೆಂಡ್ಲಿ ಆಗಿರುತ್ತೆ ಅಂತ. ನೀವು ಬರೀ ಕ್ರೋಶ ವರ್ಕಲ್ಲಿ ಮಾಡಿ ಸ್ಯಾರಿ ಕುಚ್ಚನ್ನು ಹಾಕಿದ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಕುಚ್ಚನ್ನು ಹಾಕಿದ್ರೆ ಏನಾಗುತ್ತೆ, ನೀವು ವಾಶ್ ಮಾಡಿದ್ರೆ ಅಥವಾ ಡ್ರೈ ಕ್ಲೀನಿಗೆ ಕೊಟ್ಟರೆ ಕುಚ್ಚು ಸ್ವಲ್ಪ ಇದರ ಒರ್ಜಿನಾಲಿಟಿನ ಸ್ವಲ್ಪ ಕಳ್ಕೊಂಬಿಡುತ್ತೆ. ಈ ಥರ ಬಾರ್ಡರ್ ಡಿಸೈನ್ ಆದರೆ ಮೇಂಟೆನೆನ್ಸ್ ಫ್ರೀ ಅಂತಲೇ ಹೇಳ್ಬೋದು, ಈಸಿಯಾಗಿ ಸ್ಯಾರೀಸ್ನ ಮೇಂಟೈನ್ ಮಾಡ್ಬೋದು. ಒಂದು ಡ್ರೈ ಕ್ಲೀನು ವಾಶು ಮಾಡಿಸಿದ್ರೂ ಕೂಡ ಸ್ಯಾರಿ ಕುಚ್ಚು ಹಾಗೆ ಇರುತ್ತೆ. ಈಗ ನೋಡಿ, ಈ 3rd ಫ್ಲವರ್ನ ವರ್ಕ್ ಮಾಡಿದ್ದೀನಿ. ಈ ಥರ ಕ್ಯೂಟಾಗಿರೋ ಒಂದು ಫ್ಲವರ್ಗಳು ಬರುತ್ತೆ ಸ್ಯಾರಿ ಎಡ್ಜಸ್ಗೆ, ತುಂಬಾ ನೀಟಾಗಿ ಕಾಣಿಸುತ್ತೆ. ಮತ್ತು ಬೇಗ ನೀವು ಒಂದು 1/2 ಅವರ್ ಅಥವಾ 1 ಅವರ್ ಒಳಗೆಲ್ಲ ಈ ಡಿಸೈನ ಕಂಪ್ಲೀಟ್ ಮಾಡ್ಬೋದು. ಸ್ವಲ್ಪ ಸ್ಪೀಡಾಗಿ ಹಾಕೋರಾದರೆ, ಹೊಸದಾಗಿ ಕಲಿತಾ ಇರೋರಾದರೆ 1 ಅವರ್ 1.5 ಅವರಲ್ಲಿ ನೀವು ಈ ಡಿಸೈನ ಕಂಪ್ಲೀಟ್ ಮಾಡ್ಬೋದು. ಮತ್ತು ಇದು ಎಲ್ರಿಗೂ ಇಷ್ಟ ಆಗುವಂಥ ಡಿಸೈನು. ಸ್ಯಾರಿ ಅಂಚಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೇ ರೀತಿಯೇ ನಾನು ಎಂಡ್ ತನಕ ರಿಪೀಟ್ ಮಾಡ್ತಾಯಿದ್ದೀನಿ. ನಾನು ಫುಲ್ಲು ಈ ಸ್ಯಾಂಪಲ್ ಡಿಸೈನ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ಈ ಥರ ಕಾಣಿಸುತ್ತೆ. ಪ್ರತಿಯೊಂದು ಫ್ಲವರ್ ಪಕ್ಕದಲ್ಲೂ ಒಂದೊಂದು ಬೀಡ್ ಬಂದಿರೋದು ತುಂಬಾ ಹೈಲೈಟೆಡಾಗಿ ಕಾಣಿಸ್ತಾ ಇದೆ. ನೀವು ಇದೇ ಡಿಸೈನ್ನ ಸ್ಯಾರಿ ಮೇಲೂ ಟ್ರೈ ಮಾಡಿ. ತುಂಬ ಜನ ನೀವು ಕುಚ್ಚು ಹಾಕೋದಕ್ಕೆ ರೇಟೇ ಹೇಳಲ್ಲ, ರೇಟ್ ಹೇಳಿ ಅಂತ ಕಾಮೆಂಟ್ ಮಾಡ್ತಾಯಿದ್ದೀರಾ. ಇದಕ್ಕೆ ಒಂದು 250 to 300 rupees ನೀವು ಚಾರ್ಜ್ ಮಾಡ್ಬೋದು. ನೀವಿರೋ ಪ್ಲೇಸಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.